ಬಿಳಿಲಿನ ಚಿಗುರು ಅಂತ ಕರೀತಾರೆ. ತೊಗಟೆಯನ್ನ ಹೇಗೆ ತಿಂತಾ ಇದೆ, ಕೆಂಪಾಗಿರೋ ಇದ್ರ ಹಣ್ಣುಗಳನ್ನ ಚೆನ್ನಾಗಿ ಅದನ್ನ ಕುಟ್ಟಿ ಪುಡಿ ಮಾಡಿ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ, ನಾನು ನಿಮ್ಮ ಹರೀಶ್. ಬಹಳಷ್ಟು ಜನ ಎಲ್ಲರೂ ಈ ಆಲದ ಮರ ನೋಡಿರ್ತೀರಾ. ಈ ಆಲದ ಮರದಲ್ಲಿ ಎಷ್ಟೆಲ್ಲ ಔಷಧಿ ಗುಣ ಇದೆ ಗೊತ್ತಾ? ಒಂದಲ್ಲ ನೂರಾರು ಕಾಯಿಲೆಗಳಿಗೆ ಈ ಒಂದು ಆಲದ ಮರದಿಂದ ಔಷಧಿಯಾಗಿ ಉಪಯೋಗ ಮಾಡ್ಕೋಬಹುದು. ಹೇಗೆ? ಈ ಮರದ ಔಷಧಿ ಉಪಯೋಗ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪ್ರಮುಖವಾಗಿ ನಾನು ಈ ಮರದ 2 ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದು, ಗೌತಮ ಬುದ್ಧನಿಗೆ ಜ್ಞಾನೋದಯ ಆದ ನಂತರ ಈ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ಅಂತ ಹೇಳ್ತಾರೆ. ಹಾಗೆ ಸತಿ ಸಾವಿತ್ರಿ ಯಮರಾಜನಿಂದ ತನ್ನ ಪತಿಯನ್ನು ಕಾಪಾಡಲು ಈ ಮರವನ್ನು ಪೂಜಿಸ್ತಾ ಇದ್ಲು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಇದನ್ನ ಯಾವ ಯಾವ ಕಾಯಿಲೆಗೆ ಬಳಸ್ತಾ ಇದ್ರು ಅಂದ್ರೆ ಮಧುಮೇಹ, ಸಕ್ಕರೆ ಕಾಯಿಲೆಗೆ, ಹಾಗೆ ಶ್ವೇತ ಪದರ, ಬಿಳಿ ಸೆರಗು ಅಂತ ಕರಿತೀವಿ, ಹಾಗೆ ಬಂಜೆತನಕ್ಕೆ, ಮುಟ್ಟಿನ ತೊಂದರೆಗಳಿಗೆ, ಜಂತು ಹುಳಕ್ಕೆ, ರಕ್ತ ಭೇದಿಗೆ, ಮತ್ತೆ ಮೂಲವ್ಯಾಧಿ ಚಿಕಿತ್ಸೆಗೆ, ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದ್ರೆ, ಮೂತ್ರದಲ್ಲಿ ಧಾತು ಹೋಗ್ತಾ ಇದ್ರೆ ಅದಕ್ಕೆ, ಈ ತರ ಅನೇಕ ಸಮಸ್ಯೆಗಳು. ಇವತ್ತು ಪ್ರಮುಖವಾಗಿ ನಾನು ನಿಮ್ಗೆ ತಿಳ್ಸ್ಕೊಡಕ್ ಹೋಗ್ತಾ ಇರೋದು ಏನಂದ್ರೆ, ಬಿಳಿಲು ಅಂತ ಏನ್ ಕರಿತೀವಿ, ಇದನ್ನ ಬಿಳಿಲು ಅಂತ ಕರಿತೀವಿ. ಅಂದ್ರೆ ಆಲದ ಮರದಿಂದ ಜೊತಾಡುತ್ತಲ್ಲ ಆ ಕೊಂಬೆಗಳು, ಬೇರು ಅಂತ ಕರಿತೀವಿ. ಬಿಳಿಲಿನ ಚಿಗುರು ಏನು ನೋಡ್ತಾ ಇದ್ರಲ್ಲ, ಇದು ಬಿಳಿಲಿನ ಚಿಗುರು ಅಂತ ಕರೀತಾರೆ ಇದನ್ನ. ಸೊ ಈ ತುದಿ ಇದೇ ಬಿಳಿಲು, ಇದ್ರ ತುದಿ ಏನು ಮಾಡಬೇಕು, ಯಾರಿಗೆಲ್ಲ ವೀರ್ಯಾಣು ಕಡಿಮೆ ಅಂದರೆ ವೀರ್ಯಾಣು ಕೌಂಟ್ ಕಡಿಮೆ ಇರುತ್ತೆ ನೋಡಿ, ಅಂದರೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ, ಮಕ್ಕಳೇ ಆಗ್ತಿಲ್ಲ, ಭಾಳಷ್ಟು ವರ್ಷಗಳಿಂದ ಈ ಥರ ಸಮಸ್ಯೆಗಳಿರ್ತದೆ, ಮಕ್ಕಳಾಗ್ತಾ ಇಲ್ಲ, ಸ್ಪರ್ಮ್ ಕೌಂಟೇ ನನಗೆ ಜಾಸ್ತಿ ಆಗ್ತಾ ಇಲ್ಲ, ಸೊ ಮದುವೆಯಾಗಿ ಸುಮಾರು ವರ್ಷ ಆಗಿದೆ ಅಂತ ಹೇಳ್ತಾರೆ. ಆ ವೀರ್ಯಾಣು ವೃದ್ಧಿಗೆ, ಸ್ಪರ್ಮ್ ಕೌಂಟ್ ಇಂಪ್ರೂವ್ಮೆಂಟ್ಗೆ ಈ ಒಂದು ಬಿಳಿಲಿನ ಆ ಚಿಗುರು ತಗೋಬೇಕು. ಚಿಗುರು ಎಲ್ಲ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಕಟ್ ಮಾಡಿಕೊಂಡು, ಏನು ನೋಡ್ತಾ ಇದ್ದೀರಲ್ಲ, ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಅದನ್ನು ಕುಟ್ಟಿ ಪುಡಿ ಮಾಡಿ, ಅಂದರೆ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅಥವಾ ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಈ ಸೈಂಧವ ಲವಣ ಅಂತ ಕರಿತೀವಿ, ರಾಕ್ ಸಾಲ್ಟ್. ಸೊ ಆ ಒಂದು ಉಪ್ಪನ್ನು ಇದಕ್ಕೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಗೋಲಿ ಗಾತ್ರ, ಸಣ್ಣದೊಂದು ಗೋಲಿ ಗಾತ್ರ ಅದನ್ನು ಮಾಡಿಕೊಂಡು ಒಂದು 2-3 ದಿನ ನೆರಳಲ್ಲೇ ಒಣಗಿಸ್ಬೇಕು. ಅದನ್ನು ಪ್ರತಿನಿತ್ಯ ದಿನಕ್ಕೆ ಒಂದು ಆ ಗೋಲಿ ಗಾತ್ರ ಮಾಡಿಡ್ತೀರಲ್ಲ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಜಗಿಬೇಕು. ಆ ರಸ ಏನು ಬರುತ್ತೆ ಅದನ್ನು ತಗೋಬೇಕು, ಮತ್ತು ಅದಾದಮೇಲೆ ಅದನ್ನು ತಿನ್ನಬೇಕು. ಸೊ ಬಾಯಲ್ಲಿ ಸ್ವಲ್ಪ ಹೊತ್ತು ಅದರ ಜಿಗಿತಾ 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 ಆ ರಸವನ್ನು ತಗೋಬೇಕಾಗತ್ತೆ. ಇದನ್ನು ಯಾರು 7 ದಿನ, ಕೆಲವರಿಗೆ 21 ದಿನ ಅಥವಾ 48 ದಿನ ಅವ್ರ ಸಮಸ್ಯೆ ಎಷ್ಟಿದೆ ನೋಡಿಕೊಂಡು ಅಷ್ಟು ದಿನ ಇದು ಬಳಸ್ತಾ ಬಂದರೆ, ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಇದೆ, ಸ್ಪರ್ಮ್ ಕೌಂಟ್ ಸ್ವಲ್ಪ ಕಡಿಮೆ ಇದೆ ಅನ್ನೋರು 7 ದಿನ ಬಳಸಿದ್ರು ಸಾಕು. ಅದೇ ಜಾಸ್ತಿ ಪ್ರಾಬ್ಲಮ್ ಇದೆ ಅನ್ನೋರು 21 ದಿನ ಅಥವಾ 48 ದಿನ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಜಿಗಿತಾ ಬಂದರೆ ಅದು ರಸ ಮತ್ತೆ ಅದನ್ನು ತಗೋಬೇಕು. ಖಂಡಿತವಾಗಲೂ ಸ್ಪರ್ಮ್ ಕೌಂಟ್, ವೀರ್ಯಾಣು ವೃದ್ಧಿ ಆಗತ್ತೆ, ಮಕ್ಕಳಾಗಿಲ್ಲ ಅಂದ್ರೂ ಮಕ್ಕಳಾಗತ್ತೆ. ಹಾಗೆ ಬಿಳಿಲ್ ಅಷ್ಟೇ ಅಲ್ಲ, ಈ ಬಲಿತ ಕೆಂಪಾಗಿರೋ ಇದ್ರ ಹಣ್ಣುಗಳನ್ನ ತಗೊಂಡು ನೆರಳಲ್ಲೇ ಒಣಗಿಸ್ಬಿಟ್ಟು ಅದ್ರ ಚೂರ್ಣ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ 1-2 ಸ್ಪೂನು ಅದ್ರ ಚೂರ್ಣವನ್ನ 1 ಲೋಟ ಬಿಸಿ ಹಾಲಿಗೆ ಮಿಕ್ಸ್ ಮಾಡಿ ತಗೊಳ್ತಾ ಬಂದ್ರೆ ಖಂಡಿತ ಇದರಿಂದಾನು ಕೂಡ ವೀರ್ಯಾಣು ವೃದ್ಧಿ ಆಗತ್ತೆ. ನೋಡಿ, ಆ ಹಳಿಲು ಮರದ ತೊಗಟೆಯನ್ನ ಹೆಂಗ್ ತಿಂತಾ ಇದೆ ತೋರಿಸ್ತೇನೆ ನೋಡಿ. ಈಗ ಝೂಮ್ ಮಾಡಿ, ಮರದ ತೊಗಟೆಯನ್ನ ಹೇಗೆ ತಿಂತಾ ಇದೆ. ಪ್ರಕೃತಿ ನಮ್ಗೆಲ್ಲವನ್ನ ಕೊಟ್ಟಿದೆ. ನಮ್ಮ ಜೊತೆಗೇನೆ ಔಷಧಿ ಗುಣ ಇರುವಂತ ಬಹಳಷ್ಟು ಸಾವಿರಾರು ಔಷಧಿ ಗಿಡಗಳು ನಮಗೆ ಗೊತ್ತಿದ್ರೂ ಕೂಡ ಅದನ್ನ ನಾವು ಇವತ್ತು ಬಳಸ್ಕೋತಾ ಇಲ್ಲ. ಈ ಒಂದು ಸಣ್ಣ ಅಳಿಲಿಕೆ ಗೊತ್ತಿರೋಂಥ ಬುದ್ಧಿ ನಮಗಿಲ್ಲ. ಯಾಕೆ ಸರ್ ಹಿಂಗೆ ಹೇಳ್ತೀರಾ, ಮನುಷ್ಯನಿಗೆ ಬುದ್ಧಿ ಇಲ್ವಾ ಅಂತ ಕೇಳ್ಬೋದು. ಬುದ್ಧಿ ಇದ್ರೂ ಕೂಡ ಉಚಿತವಾಗಿ ಏನೆಲ್ಲ ನಮಗೆ ಸಿಕ್ಕಿದ್ರು ಅದ್ರ ಮೇಲೆ ನಂಬಿಕೆ ಇಲ್ಲ. ಕೆಲವ್ರು ನಂಬಿಕೆ ಇದ್ರೂ ಕೂಡ ಸಾರ್ ಇದೆಲ್ಲ ಯಾರು ಸಾರ್ ಮಾಡ್ತಾರೆ, ನಮಗೆ ಟೈಮ್ ಇಲ್ಲ ಅಂತಾರೆ. ಯಾಕಂದ್ರೆ ಇವತ್ತು ತಗೊಂಡ್ರೆ ನಾಳೆಗೆ ರೆಡಿ ಆಗಬೇಕು, ನಾಳೆಗೇನೆ ಗುಣ ಆಗಬೇಕು, ಕಾಯುವಂಥ ತಾಳ್ಮೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಆಲದ ಮರದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಅನೇಕ ಉಪಯೋಗಗಳು ಈ ಮರದಿಂದ ಹೇಗೆಲ್ಲ ನೀವು ಬಳಸ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದಕ್ಕೆ ಯಾವುದು ಫಾಲೋ ಮಾಡಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಸೆಕ್ಷುವಲ್ ಪ್ರಾಬ್ಲಮ್ ಇದೆ ಅವರು ಈ ಒಂದು ಲೇಹವನ್ನು ತಿನ್ನೋದ್ರಿಂದ ಬಹಳಷ್ಟು ಉಪಯೋಗ ಇದೆ. ಯಾಕಂದ್ರೆ ಇದರಲ್ಲಿ ಗೋಕ್ಷುರ ಆಗಿರ್ಬೋದು, ಅಶ್ವಗಂಧ ಆಗಿರ್ಬೋದು, ಕಪಿಕಚು ಅಂದ್ರೆ ನಸ್ಕುನ್ನಿ, ಹಾಗೆ ಸಫೆಡ್ ಮುಸ್ಲಿ, ಹಾಗೆ ಶಿಲಾಜಿತ್ ಏನ್ ನೋಡ್ತಾ ಇದ್ದೀರಾ, ಶಿಲಾಜಿತ್ ಇದು, ಹಾಗೆ ಶತಾವರಿ, ಇನ್ನು ಅನೇಕ ಅಂದ್ರೆ 23 ಔಷಧಿ ಗಿಡಮೂಲಿಕೆಗಳಿಂದ
ಇದನ್ನ ತಯಾರು ಮಾಡಿರುವಂತದ್ದು ಪೌರುಷ್ ಲೇಹ್ಯ ಹಾಗೂ ಪೌರುಷ್ ಗೋಲ್ಡ್ ಕ್ಯಾಪ್ಸೂಲ್ ಎರಡೂ ಕೂಡ ಬರುತ್ತೆ. ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಮ್ಗೆ ಯಾವ್ದಾದ್ರೂ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಸೆಕ್ಷುವಲ್ ಪ್ರಾಬ್ಲಮ್ಗೆ, ವೀರ್ಯಾಣು ವೃದ್ಧಿಗೆ ಅಂದ್ರೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುವಂತವ್ರು, ಮಕ್ಕಳಾಗಿಲ್ದಿರುವಂತವ್ರು, ಸೆಕ್ಷುವಲ್ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥವ್ರು, ಹಾಗೆ ಬಾಡಿ ಸ್ಟ್ರೆಂತ್, ಇಮ್ಯುನಿಟಿ ಪವರ್ ಕಡಿಮೆ ಇದೆ, ಸುಸ್ತಾಗತ್ತೆ, ಬಾಡಿ ವೀಕ್ನೆಸ್ಸು, ಜನರಲ್ ವೀಕ್ನೆಸ್ ಕೂಡ ಆಗುತ್ತೆ, ನರ್ವ್ ವೀಕ್ನೆಸ್, ತುಂಬಾ ಸ್ಟ್ರೆಸ್ ಇಂದ, ಟೆನ್ಷನ್ ಇಂದ, ಏನಿವತ್ತು ಹಸ್ತಮೈಥುನದಿಂದ ಲೈಂಗಿಕ ಶಕ್ತಿ ಕಡಿಮೆ ಆಗಿರೋರು ಇದನ್ನ ಬಳಸಿ ನೋಡಿ, ಅದ್ಭುತವಾಗಿದೆ. ಡಯಾಬಿಟಿಕ್ ಪೇಷಂಟ್ ಕೂಡ ಇದನ್ನ ಬಳಸಬಹುದು. ಹಾಗೆ ಯಾರಿಗಿಲ್ಲ ಈ ಎರೆಕ್ಷನ್ ಪ್ರಾಬ್ಲಮ್ ಇರುತ್ತೆ, ಹಾಗೆ ಸ್ಪರ್ಮ್ ಬೇಗ ಔಟ್ ಆಗುವಂಥದ್ದು, ಹಾಗೆ ಮೊಟಿಲಿಟಿ, ಸೆಕ್ಸ್ ಲೈಫ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ಅನ್ನೋರು, ಇದೆಲ್ಲಾ ಸಮಸ್ಯೆಗೂ ಇದೆರಡೇ ಔಷಧಿ ಸಾಕು, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೆ ಸೆಕ್ಷುವಲ್ ಇಂಟ್ರೆಸ್ಟ್ ಕೂಡ ಇದು ತುಂಬಾ ಜಾಸ್ತಿ ಮಾಡುತ್ತೆ. ಈ ಲೇಹ್ಯವನ್ನ ಮಾತ್ರ ಎಲ್ರು ಕೂಡ ಬಳಸಬಹುದು, ಹೆಲ್ತ್ ಸಪ್ಲಿಮೆಂಟ್ ತರ ಅರ್ಧ ಸ್ಪೂನು. ಹಾಗೆ ಬ್ಯಾಕ್ ಪೇನ್ ಇದ್ರೂ ಕಡಿಮೆ ಆಗುತ್ತೆ. ಈ ಔಷಧಿ ಯಾರಿಗೆಲ್ಲ ಬೇಕು ಅವ್ರು ಏನೂ ಸಂಕೋಚ ಪಡದೆ ವಿಡಿಯೋದಲ್ಲಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೋಬಹುದು.